ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಈ ಕ್ಷಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಲೈವ್ ಅಪ್ಡೇಟ್ ಏನಿದೆ, ಎಷ್ಟು ಜನರಿಗೆ ಬಂದಿದೆ, ಯಾವ್ಯಾವ ಜಿಲ್ಲೆಗೆ ಈಗ ಆಲ್ರೆಡಿ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ, ಇನ್ನು ಯಾವ ಜಿಲ್ಲೆಗೆ ಜಮಾ ಆಗೋದು ಬಾಕಿ ಇದೆ, ಅದರ ಜೊತೆಯಲ್ಲಿ PM ಕಿಸಾನ್ ಯೋಜನೆಯ 20ನೇ ಕಂತು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಇದೆ. ಅದರ ಜೊತೆಯಲ್ಲಿ ಯುವ ನಿಧಿ ಹಣದ ಬಗ್ಗೆನೂ ಕೂಡ ಮಾಹಿತಿ ಇದೆ. ಓಕೆನಾ, ಈ ಮೂರು ವಿಷಯಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ, ಮೊದಲನೇದಾಗಿ ಈಗ ಆಲ್ರೆಡಿ PM ಕಿಸಾನ್ ಯೋಜನೆ ಬಗ್ಗೆ ಹೇಳಿ ಸರ್ 20ನೇ ಕಂತು ಯಾವಾಗ ಬರುತ್ತೆ ಅಂತ. ನಿಮಗೆ ಗೊತ್ತೇ ಇದೆ, ಪ್ರತಿ 4 ತಿಂಗಳಿಗೊಮ್ಮೆ PM ಕಿಸಾನ್ ಯೋಜನೆಯ ಹಣ ಬರೋದು. ವರ್ಷಕ್ಕೆ 3 ಬಾರಿ ಬರುತ್ತೆ. ಅಲ್ಲಿಗೆ ನಿಮಗೆ 2 ಅಂದರೆ 6,000 ರೂಪಾಯಿ ಬರುತ್ತೆ. ಅದು ನಿಮಗೆ ಕಳೆದ ಫೆಬ್ರವರಿಲಿ ಬಂದಿತ್ತು. ಇವಾಗ ಫೆಬ್ರವರಿ ಅಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಈ ಜೂನ್ ತಿಂಗಳಲ್ಲೇ ಬರೋದು. ಜೂನ್ ತಿಂಗಳ 3ನೇ ವಾರದಲ್ಲಿ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಈಗ ನಾನು PM ಕಿಸಾನ್ ಯೋಜನೆಯ ವೆಬ್ಸೈಟ್ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಇನ್ನೂ ಕೂಡ ಫೆಬ್ರವರಿ 24ಗೆ ಏನು 19ನೇ ಕಂತು ಬಿಡುಗಡೆ ಆಗಿತ್ತು ಅದೇ ತೋರಿಸ್ತಾ ಇದೆ. ಇನ್ನೂ ಕೂಡ 20ನೇ ಕಂತಿನ ಹಣದ ದಿನಾಂಕವನ್ನು ನಿಗದಿ ಮಾಡಿಲ್ಲ. ಬಟ್ ಆದರೆ ನಾವು ಗೂಗಲ್ ಮಾಡಿ ಚೆಕ್ ಮಾಡಿದಾಗ ಗೂಗಲ್ನಲ್ಲಿ ಜೂನ್ 20ಕ್ಕೆ ಬರುವಂಥ ಸಾಧ್ಯತೆ ಇದೆ ಅಂಥೇಳಿ ಅಪ್ಡೇಟ್ ಬರ್ತಾ ಇದೆ. ಅದೇ 3ನೇ ವಾರ ಅಂದರೂ ಒಂದೇ, ಜೂನ್ 20 ಅಂದರೂ ಒಂದೇ. ಆಲ್ಮೋಸ್ಟ್ ಜೂನ್ 18 ಅಥವಾ 20 ಆ ಡೇಟ್ಗಳಲ್ಲಿ ನಿಮಗೆ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ. ಓಕೆನಾ, ಇನ್ನು ಯುವ ನಿಧಿ ಬಗ್ಗೆ ಹೇಳಿಬಿಟ್ಟು ಇನ್ನು ಗೃಹಲಕ್ಷ್ಮಿ 20ನೇ ಕಂತು ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ಯುವ ನಿಧಿ ಮಾರ್ಚ್ ತಿಂಗಳ ಹಣ ಕಳೆದ ವಾರ ಬಿಡುಗಡೆ ಆಗಿತ್ತು, ಹಂತ ಹಂತವಾಗಿ ಜಮಾ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ, 2 ತಿಂಗಳ ಹಣ ಯುವ ನಿಧಿ ಹಣ ಬಿಡುಗಡೆ ಆಗಿದೆ. ಈಗ ಆಲ್ರೆಡಿ ನಾನು ಲೋಕಲ್ ಕೂಡ ಚೆಕ್ ಮಾಡಿದ್ದೇನೆ. ಗೃಹಲಕ್ಷ್ಮಿ ಹಣದ ಜೊತೆಗೆ ಯುವ ನಿಧಿ ಹಣ ಬರ್ತಾ ಇಲ್ಲ, ಬಂದಾಗ್ಬಿಡ್ತಾ, ಈ ರೀತಿ ಊಹಾಪೋಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಅಟ್ಲೀಸ್ಟ್ ಯುವ ನಿಧಿ ಹಣ 2 ತಿಂಗಳ ಹಣ ಜಮಾ ಆಗ್ತಾ ಇದೆ. ನೀವೇನಾದರೂ ನಮ್ಮ ಫಲಾನುಭವಿಗಳು, ಯುವ ನಿಧಿ ಫಲಾನುಭವಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಹಣ ಜಮಾ ಆಗಿದ್ದರೆ ನಮಗೆ ಸ್ಕ್ರೀನ್ಶಾಟನ್ನು ಕಳಿಸೋದನ್ನು ಮರಿಬೇಡಿ. ಓಕೆನಾ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ ಈಗಾಗಲೇ ನಿಮಗೆ ನಾನು ಒಂದಿಷ್ಟು ಜಿಲ್ಲೆಗಳ ಲೀಸ್ಟ್ ಮಾಡಿ ನಿನ್ನೆ ಕೂಡ ತಿಳಿಸಿದ್ದೆ. ಅದನ್ನು ಹೊರತುಪಡಿಸಿ ನಿನ್ನೆನಿಂದ ಜಮಾ ಆಗಲಿಕ್ಕೆ ಹೊಸ ಜಿಲ್ಲೆಗಳಿಗೆ ನಿನ್ನೆನಿಂದ ಜಮಾ ಆಗಲಿಕ್ಕೆ ಶುರುವಾಗಿದೆ. ರಾಯಚೂರು, ಶಿವಮೊಗ್ಗ, ಇವತ್ತು ಬೆಳಗ್ಗೆಯಿಂದ ಮೈಸೂರು ಜಿಲ್ಲೆ ಬಂದಿಲ್ಲ ಅಂತ ಹೇಳಿ ರಿಪೀಟೆಡ್ ಕಮೆಂಟ್ಗಳು ಬರ್ತಾ ಇತ್ತು. ಮೈಸೂರು ಜಿಲ್ಲೆಯವರಿಗೂ ಸಹ ಇವತ್ತು ಬೆಳಗ್ಗೆಯಿಂದ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ ಗೈಸ್. ಓಕೆನಾ, ಇನ್ನು ಮಂಡ್ಯ, ಮೈಸೂರು, ಹಾಸನ ಈ ಎಲ್ಲ ಜಿಲ್ಲೆಗಳಿಗೂ ಸಹ ಇವತ್ತು ನಾಳೆ ಹಾಗೆ ಜಮಾ ಆಗ್ತಾ ಹೋಗುತ್ತೆ. ಯಾರ್ಯಾರು ಮಂಡ್ಯ ಜಿಲ್ಲೆಯವರು, ಉಡುಪಿ ಜಿಲ್ಲೆಯವರು, ಮೈಸೂರು ಜಿಲ್ಲೆಯವರು ಹಣ ಬಂದಿಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಯಾಕೆಂದರೆ ಡೋಂಟ್ ವರಿ, ಇನ್ನೊಂದು 2-3 ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಹಾಸನ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಹಾಸನ ಇನ್ನೂ ಜಮಾ ಶುರುವಾಗಿಲ್ಲ. ಮಂಡ್ಯ ಮತ್ತು ಹಾಸನ ಇವತ್ತು ಅಥವಾ ನಾಳೆ ಹಾಗೆ ನಿಮಗೂ ಕೂಡ ಹಣ ಜಮಾ ಆಗುವಂಥದ್ದು. ಓಕೆನಾ, ಈಗ ಓವರಾಲ್ ನೋಡೋದಕ್ಕೆ ಹೋದರೆ ಹಾಗಾದರೆ ಕರ್ನಾಟಕದಾದ್ಯಂತ ಎಷ್ಟು ಪರ್ಸೆಂಟೇಜ್ ಜನರಿಗೆ ಈ ಕ್ಷಣಕ್ಕೆ ಎಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಜಮಾ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಈ ಕಡೆ 43% ಜನರಿಗೆ ಈಗಾಗಲೇ ಹಣ ಜಮಾ ಆಗಿದೆ. ಇನ್ನೂ ಕೂಡ 57% ಜನರಿಗೆ ಜಮಾ ಆಗೋದು ಬಾಕಿ ಇದೆ. ಎಲ್ಲ ಜಿಲ್ಲೆಗಳಿಗೂ ಜಮಾ ಆಗ್ತಾ ಇದೆ ಅಂದ ಮಾತ್ರಕ್ಕೆ ಎಲ್ಲರಿಗೂ ಹಣ ಬಂದಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಹೇಳ್ತಾ ಇದ್ದಾರೆ. 90% ಬಂದಿದೆ, 80% ಬಂದಿದೆ. ಖಂಡಿತವಾಗ್ಲೂ ಇಲ್ಲ ಗೈಸ್, 43% ಜನರಿಗೆ ಮಾತ್ರ ಹಣ ಜಮಾ ಆಗಿದೆ. ಇನ್ನೂ ಕೂಡ 57% ಜನರಿಗೆ ಹಣ ಬರೋದು ಬಾಕಿ ಇದೆ. ಒಂದು ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಸ್ವಲ್ಪ ಜನರಿಗೆ ಜಮಾ ಆದರೆ ಇನ್ನೂ ಕೂಡ ಒಂದು ಜಿಲ್ಲೆಗೆ ಜಮಾ ಆದರೆ ಅಲ್ಲಿ ಎಲ್ಲರಿಗೂ ಬಂದ್ಬಿಟ್ಟಿಲ್ಲ. ಓಕೆನಾ, 2ನೇ ಹಂತದಲ್ಲಿ ಮತ್ತೆ ಜಮಾ ಆಗುವಾಗಲೂ ಸಹ ಜಮಾ ಆಗ್ತಾ ಇದೆ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರಿನವರಾಗಿರ್ಬೋದು ಅಥವಾ ಬಳ್ಳಾರಿ ಜಿಲ್ಲೆ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಯವರಿಗೂ ಸಹ ಇನ್ನೂ ಕೂಡ ಜಮಾ ಆಗೋದು ಬಾಕಿ ಇದೆ. ದಯವಿಟ್ಟು ಪೇಷನ್ಸಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಜೆ ಲೈವ್ ಮಾಡೋಣ, ಮತ್ತೆ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಪ್ಡೇಟ್ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.